ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ 92 ದಿನ. ಇವತ್ತು ಏನಾಯ್ತು ಅಂತ ನಿಮ್ಗೆಲ್ಲ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಬ್ರು ಕಂಟೆಸ್ಟೆಂಟ್ಗಳು ಮಾತುಕತೆ ಮಾಡ್ತಾ ಇದ್ರು. ಮೋಹನ್ ಅವರು ಮಾತುಕತೆ ಏನಪ್ಪ ಅಂದ್ರೆ ನಾಲ್ಗೆ ಅದೇನೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಯಾರ ಬಗ್ಗೆ ಅಂತ ಗೊತ್ತು. ಮೋಹನ್ ಇವೆಲ್ಲ ಮಾತಾಡಕ್ ಹೋಗ್ಬೇಡಿ ಮೋಹನ್, ಡೈಲಿ ನಾನು ಹೇಳಿ ಸಾಕಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಸುನಾಮಿ ಕಿಟ್ಟಿ ಅವರು ಒಂದು ಟಾಸ್ಕ್ ಕೊಟ್ಟರು. ಟಾಸ್ಕ್ ಏನಪ್ಪಾ ಅಂದ್ರೆ ಅದೇನೋ ಬಜರ್ ಹೊತ್ತಿದ ತಕ್ಷಣ ಒಬ್ಬರು ಕಂಟೆಸ್ಟೆಂಟ್ಗಳು ಬರ್ತಾರಂತೆ. ರೋಮ್ಯಾನ್ಸ್ ಅಂತ ಒಂದು ಬೋರ್ಡ್ ಹಾಕಿರುತ್ತಂತೆ, ಆಮೇಲೆ ಆಕ್ಷನ್ ಅಂತ ಒಂದು ಬೋರ್ಡ್ ಹಾಕಿರುತ್ತಂತೆ, ಆಮೇಲೆ ಏನೇನು ಬೋರ್ಡ್ ಹಾಕಿರುತ್ತೆ ಇವ್ರು ಬದಲ್ ಹೊತ್ತಿದ ತಕ್ಷಣ ಒಬ್ಬೊಬ್ರು ಬರ್ತಾರೆ ಅಂತ ಇತ್ತು. ಸೊ ಸ್ಟಾರ್ಟಿಂಗ್ ಬದಲ್ ಹೊತ್ತಿದ್ರು, ರೊಮ್ಯಾನ್ಸ್ ಅಂತ ಬಂತು. ಅದಕ್ಕೆ ನಮ್ಮ ಅಯ್ಯಪ್ಪ ಅವ್ರು ಬಂದ್ರು, ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ ಅಯ್ಯಪ್ಪ ಅವ್ರು ಬಂದ್ರು. ಅವ್ರಾದ್ಮೇಲೆ ನಮ್ಮ ಶ್ರುತಿ ಅಕ್ಕ ಬಂದ್ರು. ಆ ಶ್ರುತಿ ಅಕ್ಕ ಅವ್ರು ಗೊತ್ತಲ್ಲ ನಿಮ್ಗೆಲ್ಲರಿಗೂ. ಶ್ರುತಿ ಅಕ್ಕ ಅದೇ ನೀವೆಲ್ಲ ಸೇರ್ಸ್ ವಿನ್ ಮಾಡ್ಸಿದ್ರಲ್ಲಪ್ಪ ಲಾಸ್ಟ್ ವರ್ಷ, ಅವರು ಶ್ರುತಿ ಅಕ್ಕ ಬಂದಿದ್ರು. ನಿಮ್ಗೆ ಜಾಸ್ತಿ ಬಹುಮತ ಓಟ್ ತಗೊಂಡು ಶ್ರುತಿ ಅಕ್ಕ ಇದ್ರಲ್ಲ ಅವ್ರು ಬಂದಿದ್ರು. ಸೊ ಅವ್ರಾದ್ಮೇಲೆ ನೆಕ್ಸ್ಟ್ ನೀಜು ಬಂದಿದ್ರು. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ರಿಷಿಕಾ ಸಿಂಗ್ ಅವ್ರು ಬಂದಿದ್ರು. ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು. ತುಂಬಾ ಏನಪ್ಪ ಡ್ಯಾನ್ಸ್ ನೋಡಿ ನೋಡಿ ಹೇಳಿದ್ನಲ್ಲ, ನಂಗೆ ಚಳಿ ಜರ ಬಂದ್ಬಿಟ್ಟಿದ್ರು ರಾತ್ರಿ ಎಲ್ಲ ಡ್ಯಾನ್ಸ್ ನೋಡಿ ಅವ್ರ ಡ್ಯಾನ್ಸು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾತುಕತೆ ಶ್ರುತಿ ಅವ್ರು ಬಂದಿರೋ ಅವ್ರ ಪಕ್ಕ ಮಾತಾಡೋದು 24 ಅವರ್ ಪ್ರಥಮ ಬಗ್ಗೆನೇ ಯಾಕೆ ಮಾತಾಡ್ತೀರಾ ಅಂತ ಹೇಳಿದ್ರು. ಕಂಟೆಸ್ಟೆಂಟ್ಗಳು ಮಕ ನೋಡಕ್ಕಾಗ್ತಾ ಇರಲಿಲ್ಲ. ಯಾವ್ದು ಕರೆಕ್ಟ್ ಶ್ರುತಿ ಅವ್ರು ಹೇಳಿದ್ದು 24 ಅವರ್ಸ್ ನೀವು ಪ್ರಥಮ ಬಗ್ಗೆ ಯಾಕೆ ಮಾತಾಡ್ತೀರಾ ಶ್ರುತಿ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಇದಾದ್ಮೇಲೆ ನನ್ನಂತೂ ಸುದೀಪಣ್ಣ ಎಲ್ಲಿದ್ದೀರಾ ಸುದೀಪಣ್ಣ, ನಿಮ್ಗೆ ಎಷ್ಟು ಟ್ವೀಟ್ ಕಳಿಸ್ತಾ ಇದ್ದೀನಿ ನಾನು, ನೀವು ಒಂದರ ರಿಪ್ಲೈ ಕೊಡ್ತಾ ಇದ್ದೀರಾ, ನಂಗೆ ನೋಡಕ್ಕಾಗ್ತಾ ಇಲ್ಲ ಸುದೀಪಣ್ಣ. ನೀವೇ ಒಂಚೂರು ಡಿಸೈಡ್ ಮಾಡಿ. ನಿಮ್ ಹೆಬ್ಬುಲಿ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ ಸುದೀಪಣ್ಣ. ದಯವಿಟ್ಟು ಒಂಚೂರು ಏನೋ ಮಾಡಿ, ನಿಮ್ಗೆ ಗೊತ್ತಲ್ಲ ಮನೇಲಿ ನೇಡಿದೆ ಇರ್ತದೆ ಅಂತ, ದಯವಿಟ್ಟು ಏನೋ ಒಂದು ತೋರಿಸಿ. ಆಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಅವ್ರು ಪ್ರಥಮ ಅಂತೂ ಕೂಡ ಹಾಕ್ಬಿಟ್ಟಿದ್ರು. ನಮ್ಗೆ ಪ್ರಥಮ ಸೀಕ್ರೆಟ್ ರೂಮಲ್ಲಿ ಇರೋದು ಹೆಂಗ್ ಅನ್ಸೈತೆ ಅಂದ್ರೆ ಫ್ರೆಂಡ್ಸ್, ಅದೇ ದಂಗಲ್ ಫಿಲಮ್ ನೋಡಿದ್ರಲ್ವಾ ನೀವೆಲ್ಲ, ದಂಗಲ್. ಆ ದಂಗಲ್ ಫಿಲಮ್ ಅಲ್ಲಿ ಅಮೀರ್ ಖಾನ್ ಲಾಸ್ಟ್ ಅಲ್ಲಿ ಹೆಂಗ್ ಕೂಡ ಹಾಕ್ಬಿಟ್ರೆ ಮಕ್ಳು ಫೈಟ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರ ಹೆಣ್ಮಕ್ಳು ಫೈಟ್ ಮಾಡಿದ ತಕ್ಷಣ ಅವ್ನು ಕೂಡ ಹಾಕ್ಬಿಟ್ಟಿರ್ತಾರೆ ಅಮೀರ್ ಖಾನ್. ಆ ತರ ನಮ್ಮ ಪ್ರಥಮನ ಕೂಡ ಹಾಕ್ಬಿಟ್ಟಿದ್ದಾರೆ. ನನ್ಗಂತೂ ನೋಡಕ್ಕಾಗ್ತಾ ಇಲ್ಲ. ಪ್ರಥಮ ಒತ್ಕೊಂಬಾರ ಅದ್ ಯಾವ ದೊಡ್ಡ ಇದೇನೋ ಜಾಡ್ಸ್ ಒದ್ರೆ ಬಿದ್ದೋಗುತ್ತೆ. ಬಿಗ್ ಬಾಸ್ ಮನೆ ಒತ್ಕೊಂಡು ದಯವಿಟ್ಟು ಬಾ ಪ್ರಥಮ್, ಓಕೆನಾ? ಸೊ ಆಮೇಲೆ ಇವಾಗ ನೆಕ್ಸ್ಟ್ ಒಂದ್ 2 ನಿಮಿಷ ಯಾರು ಲೇಡೀಸು ಮಕ್ಕಳು ಮತ್ತೆ ವೀಕ್ ಆಟ ಆಡಿರೋರು ದಯವಿಟ್ಟು ನೋಡ್ಬೇಡಿ, ಓಕೆನಾ? ಎಲ್ಲರೂ ಇಷ್ಟಕ್ಕೇನೆ ಸ್ಟಾಪ್ ಮಾಡಿ, ಓಕೆನಾ? ಸ್ಟಾಪ್ ಮಾಡಿದ್ದೀರಾ? ನಮ್ಮ ಸಿಸ್ಟರ್ಸ್ ನಿಮ್ಗೆ ಹೇಳ್ತಿರೋದು, ಸಿಸ್ಟರ್ಸ್, ಅಕ್ಕ ತಂಗಿಯರು, ಆಂಟಿ, ದಯವಿಟ್ಟು ಮುಂದೆ ನಡೆಯೋದು ನೋಡ್ಬೇಡಿ, ಓಕೆನಾ? ಓನ್ಲಿ ಫಾರ್ ಬಾಯ್ಸ್ ದಿಸ್ ಇಸ್ ಓಕೆ. ಓಕೆ ಫ್ರೆಂಡ್ಸ್, ಇದು ಪರಮೇಶ್ವರ್ ಮೇಲೆ ಕೋಪಕ್ಕಲ್ಲ, ಆಮೇಲೆ ಪ್ರಥಮ್ನ ಮನೆಯೊಳಗೆ ಕಳ್ಸೋ ಕೋಪಕ್ಕಲ್ಲ, ಆಮೇಲೆ ಬಿಗ್ ಬಾಸ್ ನನ್ನ ಎಪಿಸೋಡ್ ನೋಡಿದಕ್ಕಲ್ಲ, ನನ್ನ ಪರ್ಸನಲ್ ಫ್ರಸ್ಟ್ರೇಷನ್, ಓಕೆನಾ?